1 ಚಮಚ ಎಣ್ಣೆ ಕಾಯಿಸಿಕೊಂಡು 1 ಟೀ ಚಮಚ ಜೀರಿಗೆ ಸೇರಿಸಿ ಫ್ರೈ ಮಾಡಿ. ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. 1 ದೊಡ್ಡ ಈರುಳ್ಳಿ ಹೆಚ್ಚಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಗೋಲ್ಡನ್ ಕಲರ್ ಆಗುವವರೆಗೆ, ಕಂದು ಬಣ್ಣ ಬರುವವರೆಗೆ ಈರುಳ್ಳಿಯನ್ನು ಫ್ರೈ ಮಾಡಬೇಕು. ನೋಡಿ, ಈಗ ಫ್ರೈ ಆಗಿದೆ. 3 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿಯನ್ನು ಸೇರಿಸಿದ್ದೇನೆ. ಮತ್ತು 3-4 ಹಸಿಮೆಣಸು ರುಚಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಎರಡು ಟೇಬಲ್ ಚಮಚದಷ್ಟು ಬಿಳಿ ಎಳ್ಳು ಸೇರಿಸ್ತಾ ಇದ್ದೀನಿ. ಅದು ಕೂಡ ಸ್ವಲ್ಪ ಬ್ರೌನ್ ಕಲರ್ ಬರುವವರೆಗೆ ಫ್ರೈ ಮಾಡಬೇಕು. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆ. ಈಗ ಇದು ರೆಡಿಯಾಗಿದೆ. ಸ್ವಲ್ಪ ಕಾಳು ಮೆಣಸಿನ ಪುಡಿ, ಕಾಳು ಮೆಣಸು ಹಾಕ್ಬೋದು, ನಾನು ಪುಡಿಯನ್ನು ಹಾಕಿದ್ದೇನೆ. ಈಗ ಇದನ್ನು ತಣಿಸಿಕೊಂಡು ಮಿಕ್ಸಿಯಲ್ಲಿ ಅರಿದುಕೊಳ್ಬೇಕು. ಈಗ ಇದು ತಣಿದಿದೆ. ಇದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಅರಿಯಬೇಕು. ಪೋವಾ ಚಿಕನ್ ತುಂಬಾ ರುಚಿಯಾಗಿರ್ತದೆ. ಅವಲಕ್ಕಿ ಚಿಕನ್ ನೋಡಿ, ಈಗ ರೆಡಿ ಆಯಿತು. ಈಗ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. 1 ಸಣ್ಣ ಈರುಳ್ಳಿ, 1 ಟೀ ಚಮಚದಷ್ಟು ಶುಂಠಿ, 1 ಟೀ ಚಮಚದಷ್ಟು ಬೆಳ್ಳುಳ್ಳಿನೇ ಹಾಕಿದ್ದೇನೆ. ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ 1 ಟೊಮೆಟೊ ಹೆಚ್ಚಿ ಹಾಕಿದ್ದೇನೆ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಮೆತ್ತಗಾಗಬೇಕು ಟೊಮೆಟೊ. ಈಗ ಅರೆದ ಮಸಾಲೆಯನ್ನು ಕೂಡ ಸೇರಿಸಿ ಚೆನ್ನಾಗಿ ಬೇಯಿಸಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಮಸಾಲೆ, ಘಮ ಘಮ ಅಂತ ಬರ್ತಾ ಇದೆ. ತುಂಬಾ ರುಚಿಯಾಗಿರ್ತದೆ. ನೋಡಿ, ಇದು ಚೆನ್ನಾಗಿ ಬೇಯಿಸಬೇಕು. ಸ್ವಲ್ಪ ಅರಿಶಿಣ, ಅರ್ಧ ಚಮಚದಷ್ಟು, 1 ಟೀ ಚಮಚದಷ್ಟು ಮೆಣಸಿನ ಪುಡಿ, ಗರಂ ಮಸಾಲ ರುಚಿಗೆ, ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಈಗ ಚಿಕನನ್ನು ತೊಳೆದುಕೊಂಡು ಹಾಕಬೇಕು. ನಾನು ಒಂದು 300 ಗ್ರಾಮಷ್ಟು ಚಿಕನ್ ಇದೆ. ಚೆನ್ನಾಗಿ ಇದು ಕೂಡ ಚೆನ್ನಾಗಿ ಬೇಯಿಸಬೇಕು ಮಸಾಲೆಯಲ್ಲಿ. ಸ್ವಲ್ಪ ನೀರು ಸೇರಿಸಿದ್ದೀನಿ. ಚಿಕನ್ ಚೆನ್ನಾಗಿ ಬೇಯಬೇಕು ಹೇಳಿ 1 ಗ್ಲಾಸ್ನಷ್ಟು ನೀರು ಸೇರಿಸಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಕುಕ್ ಮಾಡಬೇಕು, ಬೇಯಿಸಬೇಕು. ಮುಚ್ಚಿಕೊಂಡು ಬೇಯಿಸಿ ಸುಮಾರು 15 ನಿಮಿಷಗಳಾದರೂ ಬೇಯಿಸಬೇಕು. ಮಧ್ಯದಲ್ಲಿ ಈಗ ತೆಗೆದುಕೊಂಡು ನೋಡ್ತಾ ಇದ್ದೀನಿ. ಮತ್ತೆ ಮುಚ್ಚಿ ಚೆನ್ನಾಗಿ ಬೇಯಿಸಬೇಕು. ಈಗ ಆಲ್ಮೋಸ್ಟ್ ಬೆಂದಿದೆ. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡು. ಅಂತ ಪರಿಮಳ ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಸೂಪರ್. ಈಗ ಇದು ಪರ್ಫೆಕ್ಟ್ ಆಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ಹೊತ್ತು ಹೀಗೆ ಬೇಯಿಸಬೇಕು. ಟೋಟಲಿ 15 ನಿಮಿಷ ನಾನು ಬೇಯಿಸಿದ್ದೇನೆ.
ಸ್ವಲ್ಪ ಹೊತ್ತು. ಈಗ ನೋಡಿ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಇದು ಮಸಾಲೆ ಸರಿಯಾಗಿ ರೆಡಿ ಆಗಿದೆ. ಈಗ 2 ಕಪ್ನಷ್ಟು ಅವಲಕ್ಕಿಯನ್ನು ಅದರ ಮೇಲೆ ಹಾಕ್ತಾಯಿದ್ದೀನಿ. ಹೀಗೆ 2 ಕಪ್ ಹಾಕಿ ಸ್ವಲ್ಪ ಹರಡಬೇಕು. ಮತ್ತು ಸ್ವಲ್ಪ ನೀರನ್ನು ಚಿಮುಕಿಸಬೇಕು. ಈ ಥರ ಜಾಸ್ತಿ ಹಾಕಬಾರ್ದು, ಸ್ವಲ್ಪವೇ ಚಿಮುಕಿಸಬೇಕು. ಮುಚ್ಚಿ ಒಂದು 5-6 ನಿಮಿಷ ಚೆನ್ನಾಗಿ ದಮ್ ಕೊಡಬೇಕು, ಬೇಯಬೇಕು. ಅದು ಚಿಕನ್ ಅದು ಎಲ್ಲ ಚೆನ್ನಾಗಿ ಬೇಯಬೇಕು. ಟೋಟಲಿ ಒಂದು 25 ನಿಮಿಷಗಳು ಹಿಡಿತೀವಿ ನೋಡಿ. ಈಗ ಇದು ರೆಡಿ ಆಯಿತು. ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿರ್ತದೆ, ಸ್ವಲ್ಪ ಖಾರ ಖಾರನೂ ಇರುತ್ತೆ, ಡಿಫ್ರೆಂಟ್ ಟೇಸ್ಟ್ ಚೆನ್ನಾಗಿರ್ತದೆ. ಒಮ್ಮೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಇಡ್ತಾಯಿದ್ದೀನಿ. 2 ಲಿಂಬೆ ಹೋಳನ್ನು ಇಟ್ಟಿದ್ದೀನಿ ಸೈಡಿಗೆ. ಲಿಂಬೆ ಹೋಳು ಹಿಂಡಿಕೊಂಡು ತಿಂದರೆ ತುಂಬಾ ರುಚಿಯಾಗಿರ್ತದೆ. ಥ್ಯಾಂಕ್ ಯು.